ಸ್ವಾಗತ. ನಾನು BSS ನದಿ. ನಮ್ ಈ ಬ್ಯಾಂಕಿನ ಮ್ಯಾಗ ತಾವೊಂದು ವಿಶ್ವಾಸ ಇಟ್ಕೊಂಡು ಹೋಗ್ರಿ. ಯಾಕಂದ್ರೆ ನೀವೆಲ್ಲರೂ ಕೂಡಿ, ಯಾಕಂದ್ರೆ ಈ ಚುನಾವಣೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಹೇಬ್ ಜೊಲ್ಲೆ ಅವರು, ನಾವು ನೇತೃತ್ವದಲ್ಲಿ ಚುನಾವಣೆ ಮಾಡಿ ನೀವು 5 ವರ್ಷಕ್ಕೆ ಈ ಆಡಳಿತ ಮಂಡಳಿ ನಡೆಸ್ರಿ ಅಂತೇಳಿ ನಮ್ ಕಡೆ ಕೊಟ್ಟಿದ್ದೀರ. 5 ವರ್ಷ ಲೆಕ್ಕದಾಗ ಏನಾರ ತಪ್ಪಂದ್ರ ನೀವ್ ಎಲ್ಲಿ ಬೇಕಾದ್ರೆ ಬಂದ್ ನಿಂತು ನಮ್ಮನ್ನ ಕೇಳ್ಬೋದು, ಎಲ್ಲಾರು ತಪ್ಪಂದ್ರ. ಯಾಕಂದ್ರೆ ರಾಜಕಾರಣದಾಗ ಆರೋಪಗಳು ಮಾಡೇ ಮಾಡ್ತಾರ. ಯಾಕಂದ್ರೆ ಬಹಳ ಮಂದಿಗೆ ಏನಾಗೈತೆ ಅಂದ್ರ ಸ್ವಲ್ಪ ತ್ರಾಸ ಆಗೈತ್ರಿ. ಯಾಕಂದ್ರೆ ಅಧಿಕಾರ ಬಿಟ್ಟು ಹೋದ ನಂತರ ಅಪಪ್ರಚಾರ ಮಾಡ್ತಾರ, ಅವರಾರ ಮಾಡ್ತಾರೋ ಅಥವಾ ಯಾರು ಮುಖಾಂತರ ಮಾಡ್ತಾರ. ಅದನ್ನ ನೀವು ದಯಮಾಡಿ ಯಾರು ಕಿವಿಗೆ ಹಾಕೋಬೇಡ್ರಿ. ಕಾಗದ ಪತ್ರದ ಲೆಕ್ಕ ಇರ್ತೈತಿ. ನೀವು ಬೇಕಾದಾಗ ಅಧ್ಯಕ್ಷರು ನಮ್ಮನ್ನು ಬಂದು ಕೇರ ನಾವು ದೇವ್ರ ಸರಿಯಾಗಿ ಉತ್ತರ ಕೊಡ್ತೀವಿ. ಈ ಕೆಲವೊಂದ್ ಜನ ಎಲ್ಲರೂ ಹೇಳ್ತಾರೆ, ಯಾಕಂದ್ರ ಬ್ಯಾಂಕಿನ ಪ್ರತಿಯೊಂದು ವಿಚಾರದಾಗ ಪ್ರೆಸ್ ಕಾನ್ಫರೆನ್ಸ್ ಬಲ್ಚಂದ್ ಜಾರಕಿಹೊಳಿ ಇರ್ತಾರೋ, ಎಲ್ಲಾ ಮೀಟಿಂಗ್ದಾಗ ಬಲ್ಚಂದ್ ಇವ್ರಿಗೇನ್ ಸಂಬಂಧ ಇದ್ನು ಅನ್ನಕತ್ರ. ಅದಕ್ಕೆ ನಿಮ್ಗೆ ಹೇಳ್ತೇನೆ, ನಾನು ಬಹಳ ವಿಡಿಯೋದಾಗ ಎಲ್ಲ ಹೇಳಿದಿನ. 1996ನೇ ಇಸ್ವಿಂದ ಬಡದಾಡಿ 29 ವರ್ಷಕ್ಕೆ ಬ್ಯಾಂಕ್ನ ಹಿಡ್ಕೊಂಡ್ ಕೂತಿದ್ದು ನೀವೆಲ್ಲಾ ಕೊಟ್ಟಿದ್ದೀರಿ. ಮತ್ ನಾವು ನಡೆಸ್ಬೇಕಲ್ಲ. ನಾಳೆ ಏನಾರು ತಪ್ಪಾರ ನೀವು ನಮ್ಮನ್ನ ಕೇಳ್ತೀರಿ. ಅದಕ್ಕೆ ಕೆಲವೊಮ್ಮೆ ಇವ್ರಿಗೇನ್ ಸಂಬಂಧ ಇಲ್ಲ, ನನಗೂ ಸಂಬಂಧ ಐತಿ. 5 ವರ್ಷ ನಾ ಬ್ಯಾಂಕ್ ನಡ್ಸಾವನ, ಪ್ರತಿ ಪ್ರೆಸ್ ಕಾನ್ಫರೆನ್ಸ್ನಾಗ ಇರಾವ, ಮೀಟಿಂಗ್ನಾಗ ಇರಾವ. ಮತ್ ಯಾರು ಹೋಗೋರಿ ಬೇಕಾದ್ ಮಾಡ್ರಿ, ನಾ ತಲೆ ಕೆಡ್ಸ್ಕೋದಲ್ಲ. ಏನು DCC ಬಗ್ಗೆ ಒಂದು ಅಪಪ್ರಚಾರ ನಡೀತಾ ಇತ್ತು. ಅಂದ್ರೆ ಬೆಳಗಾವಿಯ ಮಧ್ಯವರ್ತಿ ಸಹಕಾರಿ ಸಂಘದ ಬ್ಯಾಂಕದ ಬಗ್ಗೆ ಏನು ಜಾರಕಿಹೊಳಿ ಮನದ ವಿರೋಧಿಗಳು ಏನೋ ಒಂದು ಟೀಕೆ ಟಿಪ್ಪಣಿಯನ್ನ ಮಾಡುವುದರ ಮೂಲಕವಾಗಿ ಅವರ ನೈತಿಕ ಸ್ಥೈರ್ಯವನ್ನ ಕುಸಿಯುವುದರ ಜೊತೆಗೆ ಬ್ಯಾಂಕ್ ಅನ್ನ ದಿವಾಳಿ ಮಾಡುವಂತ ಒಂದು ವ್ಯರ್ಥ ಪ್ರಯತ್ನವನ್ನ ಮಾಡುವಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ರು. ಆ ಎಲ್ಲದಕ್ಕೂ ಕೂಡ ಇವತ್ತು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದ ಆಡಳಿತ ಮಂಡಳಿ ತಕ್ಕ ಉತ್ತರ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಏನು ಜಾರಕಿಹೊಳಿ ನೇತೃತ್ವದಲ್ಲಿ BDCC ಬ್ಯಾಂಕಿಗೆ ನಿರ್ದೇಶಕರ ಆಯ್ಕೆ ಇತ್ತು. ಅಂದ್ರೆ ಏನು DCC ಬ್ಯಾಂಕ್ ಸಂಪೂರ್ಣವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರ ಹಿಡಿತಕ್ಕೆ ಬಂತು. ಅವಾಗ ಬಾಲಚಂದ್ರ ಜಾರಕಿಹೊಳಿಯನ್ನ ವಿರೋಧವಿಸತಕ್ಕಂಥ ಬೆಳಗಾವಿ ಜಿಲ್ಲೆ ಅಷ್ಟೂ ನಾಯಕರು ಏಕಕಾಲಕ್ಕೆ ಮುಗಿ ಬೀಳುವುದರ ಮೂಲಕ DCC ಬ್ಯಾಂಕ್ ದಿವಾಳಿ ಆಗಿದೆ, ಅದು ಹರಹರ ಅಂತ ಇದೆ ಅನ್ನುವಂತ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿದ್ರು. ಆದ್ರೆ ಯಾವ ಬ್ಯಾಂಕ್ ಇವತ್ತು ಹರಹರ ಆಗ್ತಾ ಇದೆ ಅಂತ ಹೇಳಿದ್ರು, ಅದೇ ಬ್ಯಾಂಕಿಗೆ ಹೀರೋ ಆಗಿ ಬಂದವರು ಅರಭಾವಿಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು. 30 ವರ್ಷಗಳ ಒಂದು ಸಹಕಾರ ರಂಗದಲ್ಲಿ ಬೆಳೆದಂತ ಬಾಲಚಂದ್ರ ಜಾರಕಿಹೊಳಿ ಅವರು, ಅವ್ರಿಗೊಂದು ಹಠ ಇತ್ತು, ಛಲ ಇತ್ತು. ಯಾವುದೇ ಪರಿಸ್ಥಿತಿ ಅಥವಾ ಯಾವುದೇ ಸಂದರ್ಭದಲ್ಲಿ ಈ ಬಾರಿಯ DCC ಬ್ಯಾಂಕ್ ಅಧಿಕಾರದ ಚುಕ್ಕಾಣಿಯನ್ನ ನನ್ನ ನೇತೃತ್ವದ ಪೆನ್ನಲ್ ಹಿಡುವುದರ ಮೂಲಕ ಬೆಳಗಾವಿ ಜಿಲ್ಲೆ ಅಷ್ಟು ರೈತರಿಗೆ ಮತ್ತು ಗ್ರಾಹಕರಿಗೆ ನಾನು ಒಳ್ಳೆಯದನ್ನ ಮಾಡಬೇಕು, ಈ ಬ್ಯಾಂಕಿನಿಂದ ಸಿಗ್ತಕ್ಕಂಥ ಎಲ್ಲಾ ಸವಲತ್ತುಗಳನ್ನ ನೀಡುವುದರ ಜೊತೆಗೆ ನೊಂದವರ ಪಾಲಿನ ಒಂದು ಧ್ವನಿಯಾಗಿ ಮತ್ತು ಯಾರು ಅರ್ಹರು ಯೋಗ್ಯರು ಇದ್ದಾರೆ ಅವರಿಗೆ ಸಾಲವನ್ನ ಮಂಜೂರು ಮಾಡುವುದರ ಮೂಲಕವಾಗಿ ಸಹಕಾರ ಕ್ಷೇತ್ರವನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಒಯ್ಯಬೇಕಂತ ಹೇಳಿ ಛಲವನ್ನ ತೊಟ್ಟಿದ್ರು. ಅದರ ಪ್ರತಿಫಲವಾಗಿ ಇವತ್ತು DCC ಬ್ಯಾಂಕ್ ಯಾರ ಕೈಗೆ ಸಿಕ್ಕಿದೆ ಅಂತಂದ್ರೆ ಅದು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದ ಆಡಳಿತ ಮಂಡಳಿ ಕೈಗೆ ಸಿಕ್ಕಿದೆ. ಇಲ್ಲಿ ಹೆಸರಿಗೆ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಅಧ್ಯಕ್ಷರಾಗಿದ್ರು ಕೂಡ ಇದರ ತೆರೆಮರೆ ಹಿಂದಿನ ನಿಜವಾದ ನಾಯಕ ಬಾಲಚಂದ್ರ ಜಾರಕಿಹೊಳಿ ಅವರು. ಯಾಕೆಂದ್ರೆ ಏನು ಒಂದು DCC ಬ್ಯಾಂಕ್ ಚುನಾವಣೆ ಬಂತು ಆ ಸಂದರ್ಭದಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಸುಮಾರು 7-8 ತಿಂಗಳಿನಿಂದ ಇಡೀ ಬೆಳಗಾವಿ ಜಿಲ್ಲೆಯನ್ನ ಸುತ್ತಾಡುವುದರ ಮೂಲಕವಾಗಿ DCC ಬ್ಯಾಂಕ್ ಅನ್ನ ಯಾವ ರೀತಿಯಾಗಿ ನಾವು ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕು, ನಮ್ಮ ನೇತೃತ್ವದ ಪೆನಲ್ ಬರ್ಬೇಕಂತೇಳಿ ಒಂದು ರಣತಂತ್ರವನ್ನ ಹೆಣುವುದರ ಮೂಲಕವಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಇಡೀ ಬೆಳಗಾವಿ ಜಿಲ್ಲೆ ಅಷ್ಟು PKPS ಗಳಿಗೆ ವಿಸಿಟ್ ನೀಡಿದ್ರು. ಆಯಾ ಕ್ಷೇತ್ರಗಳಲ್ಲಿ ಅಂದ್ರೆ ಆಯಾ ತಾಲೂಕುಗಳಲ್ಲಿ ಏನೋ ಒಂದು ನಿರ್ದೇಶಕರಾಗಿ ಆಯ್ಕೆ ಆಗ್ತಕ್ಕಂಥ ವ್ಯಕ್ತಿಗಳಿದ್ರು, ಅವರಿಗೆ ಒಂದು ಪೂರ್ವ ತಯಾರಿಯನ್ನ ಮಾಡುವುದರ ಮೂಲಕ ಅವರನ್ನ ಅಧಿಕಾರದ ಗದ್ದುಗೆ ಕೂಡಿಸಿದ್ರು. ಇವರು ತೆರೆಯ ಹಿಂದಿನ ನಾಯಕರಾಗಿ ಇವತ್ತು ಬ್ಯಾಂಕ್ ಅನ್ನ ಅಭಿವೃದ್ಧಿ ಪಥದತ್ತ ಒಯ್ತಾ ಇದ್ದಾರೆ. ಬಹುಶಃ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಬೆಳಗಾವಿ ಜಿಲ್ಲೆ ಅಷ್ಟು ಜನತೆಗೆ ಗೊತ್ತಿರ್ತಕ್ಕಂಥ ಸಂಗತಿ ಅಂತಂದ್ರೆ, ರಾಜ್ಯದಲ್ಲಿ ಯಾವ ರೀತಿಯಾಗಿ ಕೆಲವೊಂದು ವ್ಯಕ್ತಿಗಳು ಜಾರಕಿಹೊಳಿ ಮನೆತನವನ್ನು ವಿರೋಧಿಸ್ತಾರೋ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ಅನೇಕ ರಾಜಕೀಯ ಮನೆತನಗಳು, ಇಲ್ಲಿ ಜನಸಾಮಾನ್ಯರಲ್ಲ ಅಥವಾ ಸಾರ್ವಜನಿಕರು ಅಲ್ಲ, ಸ್ವಯಂ ಪ್ರತಿಷ್ಠೆಯ ಅಹಂಕಾರದ ರಾಜಕಾರಣಿಗಳು ಜಾರಕಿಹೊಳಿಗಳನ್ನ ಹೆಣೆಯುವ ಒಂದು ತಂತ್ರವನ್ನ ಹೊಸೆಯುವುದರ ಜೊತೆಗೆ ಇವರನ್ನು ಹೇಗಾದ್ರೂ ಮಾಡಿ ನಾವು ಅಧಿಕಾರದಿಂದ ದೂರ ಇಡಬೇಕು, ಜಿಲ್ಲಾ ಮಟ್ಟದ ಒಂದು ರಾಜಕಾರಣದಿಂದ ಇವರನ್ನ ಹೊರಗಿಡ್ಬೇಕಂತಕ್ಕಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿ ಇವರ ಚಾರಿತ್ರ್ಯವಧೆಯನ್ನ ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ರೆ ಪ್ರತಿಯೊಂದನ್ನು ಸವಾಲಾಗಿ ಸ್ವೀಕರಿಸಿದಂತ ಜಾರಕಿಹೊಳಿ ಮನೆತನದವರು ನಮ್ಮ ಶಕ್ತಿ ಏನು, ನಾವು ಯಾವ ರೀತಿಯಾಗಿ ಜನರ ಮಧ್ಯದಲ್ಲಿ ಬೆಳೆದು ಬಂದಿದ್ದೀವಿ, ನಾವು ಯಾವ ರೀತಿಯಾಗಿ ಜನರಿಗೆ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಜನರಿಗೆ ಒಳ್ಳೇದಾಗ್ತದೆ ಅಂತಂದ್ರೆ ನಾವು ಸರ್ವಸ್ವವನ್ನು ತ್ಯಾಗ ಮಾಡಿ ಜನರ ಬೆನ್ನಿಗೆ ನಿಲ್ತೇವೆ ಅಂತೇಳಿ ಈ ಜಿಲ್ಲೆಯಲ್ಲಿ ತೋರಿಸಿಕೊಟ್ಟಂತ ಯಾವ್ದಾದ್ರು ರಾಜಕೀಯ ಮನೆತನ ಇದ್ರೆ ಅದು ಜಾರಕಿಹೊಳಿ ಮನೆತನ. ಈ ಬೆಳಗಾವಿ ಜಿಲ್ಲೆಯ ಬೇರೆ ರಾಜಕಾರಣಿಗಳಿಗೆ ತಮ್ಮ ಕ್ಷೇತ್ರ ಅಥವಾ ತಮ್ಮ ತಾಲೂಕಿನ ಅಭಿವೃದ್ಧಿಗಿಂತ ಈ ಜಾರಕಿಹೊಳಿಗಳನ್ನ ಹಣಿಯುವ ಒಂದು ತಂತ್ರಕ್ಕೆ ಕೈ ಹಾಕಿ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ ಹೊರತಾಗಿ ಇವರು ಯಾವತ್ತಿಗೂ ಕೂಡ ಜನಪರ ಚಿಂತನೆಯನ್ನ ಮಾಡಿಲ್ಲ. ಹಾಗಂತ ಎಲ್ಲಾ ರಾಜಕಾರಣಿಗಳು ಅಂತ ಹೇಳೋದಿಲ್ಲ, ನೇರವಾಗಿ ಜಾರಕಿಹೊಳಿಗಳನ್ನ ಎದುರಿಸುವಂತ ಶಕ್ತಿ ಇಲ್ಲದೆ ಇರತಕ್ಕಂತ ವ್ಯಕ್ತಿಗಳು ಒಂದ್ ಕಡೆ ಜಾತಿಯನ್ನ ಬಳಸ್ತಾರೆ, ಒಂದ್ ಕಡೆ ಅವರ ಚಾರಿತ್ರ್ಯವಧೆಯನ್ನ ಮಾಡ್ತಾರೆ, ಒಂದ್ ಕಡೆ ಜಾರಕಿಹೊಳಿಗಳು ಗುಂಡಾಗಳು ಅಂತೇಳಿ ಅನಗತ್ಯವಾಗಿ ಜನರಲ್ಲಿ ಗೊಂದಲವನ್ನ ಮೂಡಿಸುವಂತ ಒಂದು ವ್ಯರ್ಥ ಪ್ರಯತ್ನ ಮಾಡುವುದರ ಮೂಲಕ ಅವರ ಮುಖಕ್ಕೆ ಮಸಿ ಬಿಡುವಂತ ಪ್ರಯತ್ನವನ್ನ ಮಾಡಿದ್ರು.
ಆದ್ರೆ ಇದೆಲ್ಲವನ್ನ ಸವಾಲಾಗಿ ಸ್ವೀಕರಿಸಿದಂತ ಜಾರಕಿಹೊಳಿ ಮನೆತನದವರು ನಾವು ಎಷ್ಟು ಪ್ರಬುದ್ಧರು ಮತ್ತು ಎಷ್ಟು ಬಲಿಷ್ಠರು ಮತ್ತು ಎಷ್ಟು ಜನಪರ ಚಿಂತನೆ ಕಾಳಜಿ ಇರ್ತಕ್ಕಂಥ ನಾಯಕರು ಅನ್ನೋದನ್ನ ಇವತ್ತು ಇಡೀ ಕರ್ನಾಟಕ ತಿರುಗಿ ನೋಡುವಂತೆ ತೋರಿಸಿಕೊಟ್ಟಿದ್ದಾರೆ. ಇನ್ನು ಅಸಲಿ ನಾವು ಡಿಸಿಸಿ ಬ್ಯಾಂಕ್ ವಿಷಯಕ್ಕೆ ಬರಬೇಕಾದ್ರೆ ಏನು ಡಿಸಿಸಿ ಜಾರಕಿಹೊಳಿ ಅವರ ನೇತೃತ್ವದ ಕೈಗೆ ಸಿಕ್ತು, ಆ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ದಿವಾಳಿ ಆಗಿದೆ, ಡಿಪಾಸಿಟ್ ಹೋಲ್ಡರ್ ಎಲ್ಲ ಡಿಪಾಸಿಟ್ ತೆಗಿತಾ ಇದ್ದಾರೆ, ಗ್ರಾಹಕರು ಜಾಸ್ತಿ ಬರ್ತಾ ಇಲ್ಲ, ಠೇವಣಿದಾರರು ಕೂಡ ಆ ಕಡೆ ನುಸುಳ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪವನ್ನ ಮಾಡಿದ್ರು. ಯಾವಾಗ ಇದು ಅತಿಯಾದ ಆರೋಪ ಅತಿರೇಕ ಆಯಿತು, ಆ ಸಂದರ್ಭದಲ್ಲಿ ಜಾರಕಿಹೊಳಿಗಳು ಇದನ್ನು ಸವಾಲಾಗಿ ಸ್ವೀಕಾರ ಮಾಡುವುದರ ಮೂಲಕವಾಗಿ ಕೇವಲ ಒಂದು ವರ್ಷದಲ್ಲಿ ನಾವು ಈ ಬ್ಯಾಂಕ್ ಅನ್ನ ಇಡೀ ರಾಜ್ಯ ತಿರುಗಿ ನೋಡುವಂತ ಒಂದು ಉನ್ನತ ಸ್ಥಾನಕ್ಕೆ ಒಯ್ತೇವೆ ಅಂತೇಳಿ ಬಾಲಚಂದ್ರ ಜಾರಕಿಹೊಳಿ ಹಠ ತೊಟ್ಟಿದ್ರ ಫಲವಾಗಿ ಇವತ್ತು ಈ ವರ್ಷ ಏನು ಮಾರ್ಚ್ 31ನೇ ತಾರೀಕಿನವರೆಗೆ ಒಂದು ವರ್ಷದಲ್ಲಿ ಸುಮಾರು 616 ಕೋಟಿ ರೂಪಾಯಿಗಳಿಗಿಂತ ಜಾಸ್ತಿ ಠೇವಣಿ ಹೆಚ್ಚಾಗಿದೆ. ಅಕಸ್ಮಾತ್ ಆಗಿ ಜಾರಕಿಹೊಳಿ ಅವರ ಕೈಗೆ ಸಿಕ್ಕು ಬ್ಯಾಂಕ್ ದಿವಾಳಿ ಆಗ್ತಾ ಇದೆ ಅಂತ ಹೇಳಿ ಏನು ಆರೋಪವನ್ನ ಮಾಡಿದ್ರು, ಅವ್ರು ಇವತ್ತು ಉತ್ತರ ಕೊಡುವಂತ ಒಂದು ಬದ್ಧತೆಗೆ ಗುರಿ ಆಗ್ತಾರೆ. ಸುಖಾಸುಮ್ಮನೆ ಆರೋಪ ಮಾಡಿ ಒಂದು ಸಹಕಾರ ರಂಗದ ದಿವಾಳಿ ಮಾಡುವುದರ ಮೂಲಕ ಅಥವಾ ತಮಗಾಗದೇ ಇರತಕ್ಕಂಥ ವ್ಯಕ್ತಿಗಳ ಮುಖಕ್ಕೆ ಮಸಿ ಬಳಿಯುವ ವ್ಯರ್ಥ ಪ್ರಯತ್ನವನ್ನ ಮಾಡುವುದರ ಮೂಲಕ ಈ ಜಿಲ್ಲೆಯ ಜನತೆಯ ಒಂದು ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಬರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಯಾವಾಗ ದಾಖಲೆಗಳನ್ನ ಇಟ್ಕೊಂಡು ಮೊನ್ನೆ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಪ್ರೆಸ್ ಮೀಟ್ ಮಾಡುವುದರ ಮೂಲಕವಾಗಿ ಬ್ಯಾಂಕಿನಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ, ಯಾವೆಲ್ಲ ರೀತಿಯ ಬೆಳವಣಿಗೆಗಳಾಗಿವೆ, ಇನ್ನೊಂದು ವಿಷಯ ಮತ್ತೆ ಹೇಳ್ತೀನಿ. ಏನಾಗಿದೆ ಅಂತಂದ್ರೆ ಜಯಶೀಲ್ ಶೆಟ್ಟಿ ಅಂತಕ್ಕಂಥ ವ್ಯಕ್ತಿ 130 ಕೋಟಿ ರೂಪಾಯಿಗಳನ್ನ ಸಾಲವನ್ನ ಮಂಜೂರು ಮಾಡಿಸಿಕೊಂಡಿದ್ದಾರೆ. ಇವತ್ತಿನವರೆಗೂ ಅಸಲನ್ನು ಕಟ್ಟಿಲ್ಲ, ಬಡ್ಡಿಯನ್ನ ಕಟ್ಟಿಲ್ಲ, ತಮ್ಗೆ ಬೇಕಾದವರಿಗೆ ಬೇಕಾಬಿಟ್ಟಿಗೆ ಸಾಲವನ್ನ ಜಾರಕಿಹೊಳಿ ಅವರು ನೀಡಿದ್ದಾರೆ ಅಂತ ಹೇಳಿ ಅನ್ನೋ ಆರೋಪವನ್ನ ಮಾಡ್ತಾ ಇದ್ರು. ಅವರೆಲ್ಲರಿಗೂ ಇವತ್ತು ಜಾರಕಿಹೊಳಿ ಅವರು ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ನಿರಂತರವಾಗಿ ಜಯಶೀಲ್ ಶೆಟ್ಟಿ ಅವರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಸಾಲಗಾರ ಅಂದ್ರೆ ಖ್ಯಾತ ಒಬ್ಬ ಉದ್ಯಮಿದಾರ ಜಯಶೀಲ್ ಶೆಟ್ಟಿ ಅವ್ರಿಗೂ ಕೂಡ ಒಂದು ಮುಜುಗರ ಆಗ್ತಾ ಇತ್ತು. ಅದರ ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರಿಗೂ ಕೂಡ ಒಂದು ರೀತಿ ಇರುಸು ಮುರುಸು ಉಂಟಾಗ್ತಾ ಇತ್ತು. ಅನೇಕ ವೇದಿಕೆಗಳಲ್ಲಿ ಮತ್ತು ಪತ್ರಿಕಾಗೋಷ್ಠಿಗಳಲ್ಲಿ ಮತ್ತು ಸಾರ್ವಜನಿಕ ಸಭೆಗಳಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಗಂಟಾಘೋಷವಾಗಿ ಹೇಳಿದ್ರು, ಜಯಶೀಲ್ ಶೆಟ್ಟಿ ಅವರಿಗೆ ನಾವು ಕಾನೂನುಬದ್ಧವಾಗಿ ಸಾಲವನ್ನ ಮಂಜೂರು ಮಾಡಿದ್ದೇವೆ, ಅವರು ಸಾಲವನ್ನ ಅತಿ ಬೇಗ ತುಂಬುತ್ತಾರೆ, ಅದರ ಜೊತೆಗೆ ಬಡ್ಡಿಯನ್ನು ಕೂಡ ತುಂಬುತ್ತಾರೆ ಅಂತ ಹೇಳಿದ್ರು. ಅದನ್ನ ವಸೂಲಿ ಮಾಡಿ ಡಿಸಿಸಿ ಬ್ಯಾಂಕಿಗೆ ತುಂಬಿಸುವ ಜವಾಬ್ದಾರಿ ನಮ್ದು ಅಂತ ಏನ್ ಮಾತು ಕೊಟ್ಟಿದ್ರು ಬಾಲಚಂದ್ರ ಜಾರಕಿಹೊಳಿ, ಅದೇ ಪ್ರಕಾರ ನಡೆದುಕೊಳ್ಳುವುದರ ಮೂಲಕ ಜಯಶೀಲ್ ಶೆಟ್ಟಿ ಅವರು 130 ಕೋಟಿ ಅಸಲು, ಅದರ ಜೊತೆಗೆ ಮತ್ತು 11,60,00,000 ರೂಪಾಯಿಗಳ ತನಕ ಏನು ಬಡ್ಡಿ ಆಗಿತ್ತು ಆ ಬಡ್ಡಿಯನ್ನ ಡಿಸಿಸಿ ಬ್ಯಾಂಕಿಗೆ ಮರುಪಾವತಿ ಮಾಡಿದ್ದಾರೆ. ಈಗ ಜಯಶೀಲ್ ಶೆಟ್ಟಿ ಅವರ ಬಗ್ಗೆ ಆರೋಪವನ್ನು ಮಾಡತಕ್ಕಂಥ ವ್ಯಕ್ತಿಗಳು ಯಾಕೆ ಸುಖಾಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ, ಅಥವಾ ಬಾಲಚಂದ್ರ ಜಾರಕಿಹೊಳಿ ಅವರ ಹೆಸರಿಗೆ ಕಳಂಕ ತರತಕ್ಕಂಥ ಪ್ರಯತ್ನವನ್ನ ಏನ್ ಮಾಡಿದ್ರು, ಆ ವ್ಯಕ್ತಿಗಳು ಇವತ್ತು ನಾಪತ್ತೆಯಾಗಿದ್ದಾರೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನೊಂದು ಆರೋಪವನ್ನ ಏನ್ ಮಾಡ್ತಾ ಇದ್ರು, ಬಾಲಚಂದ್ರ ಜಾರಕಿಹೊಳಿ ಅವರಿಗೂ ಮತ್ತು ಡಿಸಿಸಿ ಬ್ಯಾಂಕಿಗೆ ಯಾವ ರೀತಿಯ ಸಂಬಂಧ ಅಂತ ಹೇಳಿ. ಬಾಲಚಂದ್ರ ಜಾರಕಿಹೊಳಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಲ್ಲ, ಅವ್ರ್ಯಾಕ್ ಪತ್ರಿಕಾಗೋಷ್ಠಿಯಲ್ಲಿ ಇರ್ತಾರೆ, ಅವ್ರ್ಯಾಕ್ ಬ್ಯಾಂಕಿನ ವ್ಯವಹಾರದಲ್ಲಿ ಅನಗತ್ಯವಾಗಿ ಹಸ್ತಕ್ಷೇಪವನ್ನ ಮಾಡ್ತಾರೆ ಅಂತಕ್ಕಂಥ ಅರ್ಥಹೀನ ಪ್ರಶ್ನೆಗಳನ್ನ ಈ ಜಿಲ್ಲೆಯ ಅನೇಕ ರಾಜಕಾರಣಿಗಳು ಕೇಳ್ತಾ ಇದ್ದಾರೆ. ನಾನು ನೇರವಾಗಿ ಈ ರಾಜಕಾರಣಿಗಳಿಗೆ ಕೇಳ್ತಾ ಇದ್ದೀವಿ, ನೀವು ಶಾಸಕರು ಇರ್ತೀರಿ, ಆದ್ರೆ ಈ ಸರ್ಕಾರದ ಯೋಜನೆಗಳನ್ನ ಉದ್ಘಾಟನೆ ಮಾಡೋದಕ್ಕೆ ನಿಮ್ಮ ಮನೆ ಮಕ್ಕಳು ಯಾಕೆ ಹೋಗ್ತಾರೆ, ನಿಮ್ಮ ಸಹೋದರರು ಯಾಕೆ ಹೋಗ್ತಾರೆ, ನಿಮ್ಮ ಹೆಂಡತಿಯರು ಯಾಕೆ ಹೋಗ್ತಾರೆ, ಅಲ್ಲಿ ಇಲ್ಲದೆ ಇರತಕ್ಕಂತ ಒಂದು ಪ್ರೋಟೋಕಾಲ್ ಈ ಡಿಸಿಸಿ ಬ್ಯಾಂಕ್ ವಿಷಯದಲ್ಲಿ ಮಾತ್ರ ಯಾಕೆ ಬರ್ತದೆ ಅನ್ನೋದನ್ನ ತಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಬಾಲಚಂದ್ರ ಜಾರಕಿಹೊಳಿ ಕಷ್ಟಪಟ್ಟು ನಿರಂತರವಾಗಿ ಹೋರಾಟವನ್ನ ಮಾಡುವುದರ ಮೂಲಕವಾಗಿ ಇವತ್ತು ಆಡಳಿತ ಮಂಡಳಿಯನ್ನ ಹೊಸದಾಗಿ ಡಿಸಿಸಿ ಬ್ಯಾಂಕಿಗೆ ತಂದು ನಿಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ನೀವು ಏನ್ ಅವರನ್ನ ಪ್ರೋಟೋಕಾಲ್ ಬಗ್ಗೆ ಕೇಳ್ತಾ ಇದ್ದೀರಲ್ಲ, ನಿಮ್ಮ ಸರ್ಕಾರದಿಂದ ಮಂಜೂರಾದಂತ ಅನುದಾನಗಳನ್ನ ಅಥವಾ ಯಾವ್ದಾದ್ರು ಒಂದು ಸರ್ಕಾರಿ ಯೋಜನೆಗಳನ್ನ ಉದ್ಘಾಟನೆ ಮಾಡೋದಕ್ಕೆ ನಿಮ್ಮ ಮನೆಯ ಜನರನ್ನ ನೀವು ಯಾಕೆ ಕಳಿಸ್ತಾ ಇದ್ದೀರಿ? ಇಲ್ಲಿ ಪರಿಪಾಲನೆ ಆಗದೆ ಇರತಕ್ಕಂತ ನೀತಿ ನಿಯಮಗಳು ಅಥವಾ ಪ್ರೋಟೋಕಾಲ್ಗಳು ಈ ವಿಷಯಕ್ಕೆ ಮಾತ್ರ ಯಾಕೆ ಬರ್ತದೆ ಅನ್ನೋದನ್ನ ತಾವು ಇನ್ನೊಂದ್ಸರಿ ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಇಡೀ ಬೆಳಗಾವಿ ಜಿಲ್ಲೆ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಆಗಿರೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇಂತಹ ಒಂದು ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಮನೆತನದವರು ಸೇರಿ ಈ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡ್ಬೇಕಾದ್ರೆ ಒಬ್ಬರಿಗೊಬ್ಬರು ಸಹಕಾರ ಮಾಡಬೇಕೆ ಹೊರತಾಗಿ ಒಬ್ಬರನ್ನ ತುಳಿಯುವ ದೃಷ್ಟಿಯಿಂದ ಇನ್ನೊಬ್ಬರನ್ನ ಎತ್ತಿಕೊಟ್ಟುವಂತ ಒಂದು ಪ್ರಯತ್ನವನ್ನ ಮಾಡಿದ್ರಿ. ಯಾಕಂದ್ರೆ ಈ ಜಾತಿ ರಾಜಕಾರಣ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತಿಯಾಗಿ ಜೋರಾಗಿರ್ತದೆ. ಯಾಕಂದ್ರೆ ಜಾರಕಿಹೊಳಿ ಅವರನ್ನ ಹೆಣೆಯುವ ಸಲುವಾಗಿ ಮಾತ್ರ ಇಲ್ಲಿ ಜಾತಿಯ ಕೆಲಸ ಮಾಡ್ತಾ ಇದೆ ಹೊರತಾಗಿ ಯಾವ ಅಭಿವೃದ್ಧಿ ದೃಷ್ಟಿಯಿಂದನೂ ಮಾಡಿಲ್ಲ, ಅಥವಾ ಯಾವುದೇ ಜಾತಿಯ ಒಂದು ಬೆಂಬಲಕ್ಕೆ ನಿಲ್ಲುವ ಸಲುವಾಗಿ ಕೂಡ ಮಾಡಿಲ್ಲ ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಈ ಜಾರಕಿಹೊಳಿ ಅವರ ವಿಷಯಕ್ಕೆ ಬಂದಾಗ ನೀವು ಏನು ಜಾತಿಯನ್ನ ಬಳಸ್ತಾ ಇದ್ದೀರಿ, ಈ ರಾಜಕಾರಣದಾಗ ರಾಜಕೀಯ ಮುಖಂಡರು ಮಾತ್ರ ಬಳಸ್ತಾರೆ ಹೊರತಾಗಿ ಜನಸಾಮಾನ್ಯರಲ್ಲಿ ಜಾರಕಿಹೊಳಿ ಮನೆತನದ ಬಗ್ಗೆ ಎಲ್ಲಿಯೂ ಕೂಡ ಹೆಚ್ಚು ಕಡಿಮೆ ಒಂದು ಜಾತಿ ಲೆಕ್ಕಾಚಾರದಲ್ಲಿ ನೋಡೋದೇ ಇಲ್ಲ. ಹಾಗಿದ್ರೆ ಅರಬಾವಿಯಿಂದ ಬಾಲಚಂದ್ರ ಜಾರಕಿಹೊಳಿ ಅವರು, ಅರಬಾವಿ ಇರೋದು ಜನರಲ್ ಕ್ಷೇತ್ರ, ಅಲ್ಲಿ ಒಂದು ವಾಲ್ಮೀಕಿ ಸಮಾಜದ ಒಬ್ಬ ನಾಯಕನಾಗಿ 6 ಬಾರಿ ಶಾಸಕರಾಗಿ ಆಯ್ಕೆ ಆಗ್ತಾ ಇರಲಿಲ್ಲ. ಅದೇ ರೀತಿಯಾಗಿ ಗೋಕಾಕ್ದಿಂದ ರಮೇಶ್ ಜಾರಕಿಹೊಳಿ ಕೂಡ ಜನರಲ್ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. ಇನ್ನೂ ಹೆಚ್ಚಿಗೆ ಹೇಳ್ಬೇಕು ಅಂತಂದ್ರೆ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಿಂದ 26-27 ವರ್ಷದ ಸಾಮಾನ್ಯ ಒಬ್ಬ ಯುವತಿ
ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಜನರಲ್ ಮತಕ್ಷೇತ್ರದಿಂದ ಆರಿಸಿ ಬರುವುದರ ಮೂಲಕವಾಗಿ ಇವತ್ತು ರಾಜಕಾರಣದಲ್ಲಿ ಮಿಂಚ್ತಾ ಇದ್ದಾರೆ. ಯಾಕೆಂದ್ರೆ ಜನರಲ್ಲಿ ಇದು ಏನಾದ್ರೂ ಜಾತಿಯ ವಿಷ ಬೀಜ ಇದ್ದಿದ್ರೆ ಇವರು ಜನರಲ್ ಮತಕ್ಷೇತ್ರದಿಂದ ಹೇಗೆ ಆಯ್ಕೆ ಆಗ್ತಾ ಇದ್ರು ಅಂತಕ್ಕಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ಅದಕ್ಕೆ ಬೆಳಗಾವಿ ಜಿಲ್ಲೆಯ ಎಲ್ಲಾ ರಾಜಕಾರಣಿಗಳಿಗೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಅಥವಾ ಸಾರ್ವಜನಿಕವಾಗಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಪ್ರಭಾವಿ ಮತ್ತು ಪ್ರತಿಷ್ಠಿತ ವ್ಯಕ್ತಿಗಳಾಗಿದ್ದೀರಿ. ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನೀವೆಲ್ಲರೂ ಒಂದಾಗಿ ಕೆಲಸ ಮಾಡಿದ್ರೆ ಈ ಜಿಲ್ಲೆಗೆ ಒಂದು ಉತ್ತಮ ವಾತಾವರಣ ತಯಾರಾಗ್ತದೆ, ಈ ಜಿಲ್ಲೆ ಡೆವಲಪ್ಮೆಂಟ್ ಆಗ್ತಾ ಇದೆ. ಆದ್ರೆ ಈ ಕಾರಣವಿಲ್ಲದೆ ರಾಜಕಾರಣವನ್ನ ತಲೆಯಲ್ಲಿ ಇಟ್ಕೊಂಡು ದ್ವೇಷದ ರಾಜಕಾರಣ ಮಾಡುವುದರ ಮೂಲಕ ಸಂಘ ಸಂಸ್ಥೆಗಳನ್ನ ತಂದು ಬೀದಿಗೆ ನಿಲ್ಲಿಸಬೇಡಿ. ಅಭಿವೃದ್ಧಿ ವಿಷಯಗಳಿಗೆ ಅಡ್ಡಗಾಲನ್ನ ಹಾಕಬೇಡಿ. ನಿಮ್ಮ ಒಂದು ಪ್ರಯತ್ನದಿಂದ ಈ ಕ್ಷೇತ್ರ ಅಥವಾ ಈ ಜಿಲ್ಲೆ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ. ಅದಕ್ಕೆ ಕಳಂಕ ತರುವುದರ ಮೂಲಕವಾಗಿ ಅಭಿವೃದ್ಧಿಗೆ ಹಿನ್ನಡೆಯನ್ನ ಮಾಡದೇ ಇರತಕ್ಕಂಥದ್ದು. ನೀವು ಏನಾದ್ರು ಮಾಡ್ತಾ ಇದ್ರೆ ಇನ್ನೊಬ್ಬರ ಸಹಕಾರ ತಗೊಳ್ರಿ, ಅವ್ರು ಏನಾದ್ರು ಮಾಡ್ತಾ ಇದ್ರೆ ನೀವೆಲ್ಲ ಅವರಿಗೆ ಸಹಕರಿಸುವುದರ ಮೂಲಕವಾಗಿ ಈ ಬೆಳಗಾವಿ ಜಿಲ್ಲೆಯನ್ನ ರಾಜಕೀಯ ರಂಗದಲ್ಲಿ ಒಂದು ಮೇರು ಸ್ಥಾನದಲ್ಲಿ ನಿಲ್ಲಿಸುವುದರ ಮೂಲಕ ಜನರು ಏನು ತಮ್ಮ ಮೇಲೆ ಭರವಸೆ ನಂಬಿಕೆಯನ್ನ ಇಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಅಂತ ಹೇಳಿ ಒಂದು ಜನಪರ ಚಿಂತನೆಯ ಧ್ವನಿಯಾಗಿ ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಏನೇ ಆಗಲಿ, ಈ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಬಗ್ಗೆ ಏನು ಆರೋಪ ಪ್ರತ್ಯಾರೋಪಗಳು ನಡೀತಾ ಇತ್ತು, ಆ ಆರೋಪ ಪ್ರತ್ಯಾರೋಪಗಳಿಗೆ ಅತ್ಯಂತ ಯಶಸ್ವಿಯಾಗಿ ಉತ್ತರವನ್ನು ಕೊಡುವುದರ ಮೂಲಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದ ಆಡಳಿತ ಮಂಡಳಿ ಇವತ್ತು ಡಿಸಿಸಿ ಬ್ಯಾಂಕ್ ಅನ್ನ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾ ಇದೆ. ಇದು ಯಾಕೆಂದ್ರೆ ಡಿಪಾಸಿಟ್ ವಿಡ್ರಾಲ್ ಆಗ್ತಾ ಇದೆ ಅಂತ ಹೇಳಿದ್ರು, ಯಾವುದು ಡಿಪಾಸಿಟ್ ವಿಡ್ರಾಲ್ ಆಗ್ತಾ ಇಲ್ಲ. ಸುಮಾರು ಕಳೆದ ಒಂದು ವರ್ಷದಲ್ಲಿ 616 ಕೋಟಿ ರೂಪಾಯಿಗಳ ಠೇವಣಿ ಹೆಚ್ಚಾಗೋದ್ರ ಮೂಲಕ ಹೆಚ್ಚು ಕಡಿಮೆ 6,700 ಕೋಟಿ ತನಕ ಇವತ್ತು ಡಿಸಿಸಿ ಬ್ಯಾಂಕ್ ಠೇವಣಿಯನ್ನ ಹೊಂದಿದೆ. ಅದೇ ರೀತಿಯಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದು ಮಾತನ್ನ ಹೇಳಿದ್ರು, ನಮ್ಮ ಅವಧಿ ಇರೋ ತನಕ ಸುಮಾರು 10,000 ಕೋಟಿಗಿಂತಲೂ ಹೆಚ್ಚಿನ ಠೇವಣಿಯನ್ನ ಡಿಸಿಸಿ ಬ್ಯಾಂಕಿಗೆ ತಂದು ಇಡುವುದರ ಮೂಲಕವಾಗಿ ಈ ಜಿಲ್ಲೆಯ ರೈತರ ಮತ್ತು ಗ್ರಾಹಕರ ಸ್ನೇಹಿಯಾಗಿ ನಾವು ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿದರೆ ಅವರೆಲ್ಲರಿಗೂ ನಾವೆಲ್ಲರೂ ನೈತಿಕ ಬೆಂಬಲವನ್ನು ಸೂಚಿಸುವುದರ ಮೂಲಕ ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ಪಕ್ಷ ಜಾತಿ ಭೇದ ಭಾವ ಮಾಡದೆ ಜಿಲ್ಲೆಯ ಅಭಿವೃದ್ಧಿಗಾಗಿ ತಾವೆಲ್ಲರೂ ಯೋಚನೆ ಮಾಡಬೇಕಂತೇಳಿ ರಾಜಕಾರಣಿಗಳಿಗೆ ವಿನಂತಿಯನ್ನು ಮಾಡಿಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ.